ಗೆಳೆಯರೇ, ಗುಡ್ ಮಾರ್ನಿಂಗ್. ಇವತ್ತು ಬಂದಿದ್ದೀವಿ ನಾವು ನಮ್ಮ ಊರು ತುಮಕೂರಿಗೆ ಬಂದಿದ್ದೀವಿ. ಆಕ್ಚುಲಿ ಒಂದು ಕೆಸರುಮಡು ಹತ್ರ ಒಂದು ಇಡ್ಲಿ ಹೋಟ್ಲ್ ಇದೆ. ಅಲ್ಲಿ ಇಡ್ಲಿ ತಿಂಡಿ ತಿನ್ಕೊಂಡು ನೋಡಿ ಗೆಳೆಯರೇ, ತುಮಕೂರಿನ ಕೆಸರುಮಡು ಅಲ್ಲಿ ಇರುವಂತಹ ಹೋಟೆಲ್ ಇದು. ಗಂಗಾಧರ್ ಇಡ್ಲಿ ಹೋಟೆಲ್ ಅಂತ. ದೋಸೆ ಇಡ್ಲಿ ಅದ್ಭುತ. ಈ ಕಡೆ ಎಲ್ಲರೂ ಹೋಗ್ಬೇಕಾದ್ರೆ ತುಮಕೂರು ಮೇಲೆ ಬಂದೋಗಿ ಕೆಸರುಮಡು ಗಂಗಾಧರ್ ಇಡ್ಲಿ ಹೋಟೆಲ್ ಅಂತ. ಇವಾಗ ವಿಶ್ವ ಪ್ರಸಿದ್ಧಿ ಆಗಿರುವ ಗೂಳೂರು ಗಣಪತಿ ದರ್ಶನಕ್ಕೆ ಅಂತ ಹೋಗ್ತಾ ಇದೀವಿ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ, ಗಣಪತಿ ದರ್ಶನ ಮಾಡ್ಸೋಣ. ಗೂಳೂರು ಶ್ರೀ ಮಹಾಗಣಪತಿ ಜಾತ್ರಾ ಮಹೋತ್ಸವ ನೋಡಿ ಗೆಳೆಯರೇ, ನಮ್ಮ ತುಮಕೂರಿನ ಗೂಳೂರಿನ ವಿಶ್ವ ಪ್ರಸಿದ್ಧ ಗಣಪತಿ ಹೇಗಿದೆ. ಗೂಳೂರು ಗಣಪತಿ ಚೆನ್ನಾಗಿದೆ ಅಲ್ವಾ? ಎಲ್ಲರೂ ಒಂದು ದರ್ಶನ ಮಾಡ್ಕೊಂಡು ಗೆಳೆಯರೇ, ಇವಾಗ ಗೂಳೂರು ಗಣಪತಿ ದೇವಸ್ಥಾನವನ್ನು ಮುಗಿಸ್ಕೊಂಡು ಈಗ ನಮ್ಮ ತುಮಕೂರಿನ ಮೊದಲ ಸಾಯಿಬಾಬಾ ಮಂದಿರ. ಇಡೀ ತುಮಕೂರಿಗೆ ಇದು ಮೊದಲನೇದು. ಬನ್ನಿ ಹೋಗೋಣ, ಸಾಯಿಬಾಬಾ ಅವರ ದರ್ಶನ ಮಾಡಿಕೊಂಡು ಬರೋಣ. ಇದು ತುಮಕೂರಿನ ಜಯನಗರ ಭಾಗದಲ್ಲಿದೆ. ನನ್ನ ಫೇವ್ರೆಟ್ ಟೆಂಪಲ್ ಇದು. ಸ್ನೇಹಿತರೆ, ದೇವಸ್ಥಾನದ ಒಳಗೆ ಹೋಗೋಣ. ನನಗಂತೂ ದೇವಸ್ಥಾನ ಅಂದರೆ ತುಂಬ ಇಷ್ಟ. ನಾವು ಚಿಕ್ಕ ಹುಡುಗರಿಂದನೂ ಈ ದೇವಸ್ಥಾನದಲ್ಲಿ ಓಡಾಡ್ಕೊಂಡು ಆಟ ಆಡ್ಕೊಂಡು ಬೆಳೆದಿದ್ದೀವಿ. ಈ ದೇವಸ್ಥಾನದಲ್ಲಿ ನಾವು ದೇವಸ್ಥಾನದ ಎದುರುಗಡೆ ಎಷ್ಟು ಪ್ರಶಾಂತವಾದ ಕೆರೆ ಇದೆ ನೋಡಿ. ಇದು ಶಿರಡಿ ಸಾಯಿಬಾಬಾ ಅವರ ಧ್ವನಿ. ಬನ್ನಿ ಹೋಗೋಣ, ಧ್ವನಿ ಒಳಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ. ಪವಿತ್ರವಾದ ಧ್ವನಿ ಹೊಡಿತಾ ಇದೆ. ಓಂ ಸಾಯಿರಾಮ್. ಬನ್ನಿ ದೇವಸ್ಥಾನದ ಒಳಗೆ ಹೋಗೋಣ.
ಬನ್ನಿ ಗೆಳೆಯರೇ, ಈಗ ನಮ್ಮ ತುಮಕೂರಿನ ಶೆಟ್ಟಿಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಇವತ್ತು ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿಯ ದರ್ಶನ ಮಾಡೋಣ. ನೋಡಿ ಗೆಳೆಯರೇ, ಇವತ್ತು ಹನುಮ ಜಯಂತಿ ಇರೋದ್ರಿಂದ ತುಂಬ ಜನ ಇದ್ದಾರೆ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ದಾರೆ ದೇವರಿಗೆ. ಬನ್ನಿ ದೇವರ ದರ್ಶನ ಮಾಡ್ಕೊಂಬರೋಣ. ಉಪಹರತಿ ಏಕದೈವ ಯಜಮಾನ ಆಯಸ್ತೇಜೋ ದದಾತಿ